ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ಅತ್ತ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಅವರು ದೆಹಲಿಗೆ ಹೋಗ್ತಾ ಇದ್ದಂತೆ ಇತ್ತ ಕೆಎನ್ ರಾಜಣ್ಣ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಿಎಂ ಆಪ್ತರು ತೆರೆಮರೆಯಲ್ಲಿ ಒಂದಷ್ಟು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ನೋಡಿ, ಡಿಕೆಶಿ ದೆಹಲಿಗೆ ಹೋಗ್ತಾ ಇದ್ದಂತೆ ರಾಜ್ಯದಲ್ಲಿ ಗೇಮ್ ಪ್ಲಾನ್ ನಡೀತಾ ಇದೆ. ಕುರ್ಚಿ ವಿಚಾರದಲ್ಲಿ ಸಿದ್ದು ಟೀಮ್ನ ಅಸಲಿ ಆಟ ಈಗ ಶುರುವಾಗಿದೆ. ಡಿಕೆಶಿ ಕುರ್ಚಿ ಆಟಕ್ಕೆ ಸಿದ್ದು ಟೀಮ್ನಿಂದ ನಾಳೆಯೇ ಡೋಸ್. ನಾಳೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯುತ್ತೆ. ನಾಳೆ ರಾತ್ರಿ ತುಮಕೂರಿನ ರಾಜಣ್ಣ ಅವರ ನಿವಾಸದಲ್ಲಿ ಸಚಿವರ ಸಭೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಎಚ್.ಸಿ. ಮಹದೇವಪ್ಪ, ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವರು ಎಲ್ಲರಿಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಕೆಎನ್ ರಾಜಣ್ಣ ಅವರು ಕ್ರಾಂತಿ ಅನ್ನುವಂಥ ವಿಚಾರವನ್ನು ಹೇಳಿ ಆ ನಂತರದಲ್ಲಿ ಆದಂತಹ ಬೆಳವಣಿಗೆಯಲ್ಲಿ ರಾಜಣ್ಣ ಅವರ ತಲೆದಂಡ ಆಯಿತು. ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸುವಂಥ ಕೆಲಸ ಆಗಿತ್ತು. ಅದೆಲ್ಲ ಬೆಳವಣಿಗೆ ಆದ ನಂತರದಲ್ಲಿ ಒಂದು ಕಡೆ ತೆರೆಮರೆಯಲ್ಲಿ ಸೈಲೆಂಟ್ ಗೇಮನ್ನು ಪ್ಲೇ ಮಾಡ್ತಾ ಇರುವಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಆಪ್ತರು, ಅವರ ಬಣದಲ್ಲಿರುವಂಥ ನಾಯಕರು ನಾಳೆ ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆಯನ್ನು ನಡೆಸೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ. ಡೆಸ್ಕಿಂದ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇತ್ತ ಕೆಎನ್ ರಾಜಣ್ಣ ಅವರ ನಿವಾಸದಲ್ಲಿ ನಾಳೆ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಏನೇನು ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಆಗ್ಬೋದು, ಏನ್ ಪ್ಲಾನ್ಗಳು ನಡೀತಾ ಇದೆ? ಪ್ರಭು, ನವೆಂಬರ್ 21ನೇ ತಾರೀಕು ಸಮೀಪಕ್ಕೆ ಬಂದಂತೆಲ್ಲ ಎರಡೂ ಬಣದಲ್ಲೂ ಕೂಡ ರಾಜಕೀಯ ಬೆಳವಣಿಗೆಗಳು ಹೆಚ್ಚು ಆಗ್ತಾ ಇದ್ದಾವೆ. ಇನ್ಸೈಡ್ ಮೀಟಿಂಗ್ಗಳು ಪ್ರತಿ ದಿನವೂ ಕೂಡ ಆಗ್ತಿದ್ದಾವೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ, ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಶತಾಗತ ಭೇಟಿ ಮಾಡಲೇಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಬಿಡುಬಿಟ್ಟಿದ್ದಾರೆ. ಇತ್ತ ಸಿದ್ದರಾಮಯ್ಯ ಅವರ ಬಣದಲ್ಲಿ ಸಿದ್ದರಾಮಯ್ಯ ಪೂರ್ಣಾವಧಿಯಾಗಿ ಮುಂದುವರಿಸಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಲೆಕ್ಕಾಚಾರಗಳು ಆಗ್ತಾ ಇರುವಂಥದ್ದು. ಕೆಎನ್ ರಾಜಣ್ಣ ಅವರ ನಿವಾಸದಲ್ಲಿ ನಾಳೆ ನಡೀತಾ ಇರುವಂತಹ ಡಿನ್ನರ್ ಮೀಟಿಂಗ್ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರುವಂಥದ್ದು. ಕೆಎನ್ ರಾಜಣ್ಣ ಅವರು ಯಾವ ಕಾರಣಕ್ಕೋಸ್ಕರ ಸಚಿವ ಸ್ಥಾನವನ್ನು ಕಳ್ಕೊಂಡ್ರು ಅನ್ನುವಂಥದ್ದನ್ನು ಕೂಡ ನಮಗೆ ಗೊತ್ತಿದೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಪದೇ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ನಡುವೆ ತುಮಕೂರಿನಲ್ಲಿ ತಮ್ಮ ನಿವಾಸದಲ್ಲಿ ಕೆಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ, ಪರಮೇಶ್ವರ್ ಹಾಗೂ ಮಹದೇವಪ್ಪ ಸೇರಿದಂತೆ ಹಲವರಿಗೆ ಡಿನ್ನರ್ಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾಳೆ ತುಮಕೂರಿನಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತದಬಳಿಕ ಸಂಜೆ ಅಲ್ಲಿ ರಾಜಣ್ಣ ಅವರ ನಿವಾಸದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಳ್ತಾ ಇದ್ದಾರೆ. ಸಹಜವಾಗಿ ರಾಜಕಾರಣಿಗಳು ಸೇರಿದಾಗ ಬೇರೆ ವಿಚಾರಗಳು ಚರ್ಚೆ ಮಾಡೋದಿಲ್ಲ, ರಾಜಕೀಯ ವಿಚಾರಗಳೇ ಚರ್ಚೆ ಆಗಬೇಕು. ಅದರಲ್ಲೂ ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರ, ಮತ್ತೊಂದು ಬಣದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ಕೇವಲ ಸಂಪುಟ ಪುನರಚನೆ ಇಷ್ಟೇ. ಆದರೆ ನಾಳೆ ರಾಜಣ್ಣ ಅವರ ನಿವಾಸದಲ್ಲಿ ಸಹಜವಾಗಿ ಸಿದ್ದರಾಮಯ್ಯ ಅವರ ವಿಚಾರ ಏನೆಲ್ಲ ಚರ್ಚೆ ಆಗ್ಬೋದು, ಅದೇ ರೀತಿ KPCC ಅಧ್ಯಕ್ಷರ ವಿಚಾರಗಳು ಕೂಡ ಸಹಜವಾಗಿ ಚರ್ಚೆ ಆಗೇ ಆಗ್ತವೆ. ಮಧ್ಯದಲ್ಲೂ ಕೂಡ ರಾಜಣ್ಣ ಅವರು ನಾನು ಮತ್ತೆ ಸಂಪುಟಕ್ಕೆ ಸೇರ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಪದೇ ಕೊಡ್ತಾ ಇದ್ದಾರೆ. ಅದರ ಸಮೀಪದಲ್ಲಿ ಈಗ ಸಿದ್ದರಾಮಯ್ಯ ಅವರು ನಾಳೆ ಡಿನ್ನರ್ ಮೀಟಿಂಗ್ ಹೋಗ್ತಾ ಇರುವಂಥದ್ದು. ಸಹಜವಾಗಿ ಆ ಒತ್ತಡ ಕೇವಲ ರಾಜಣ್ಣ ಅವರಿಂದ ಅಷ್ಟೇ ಅಲ್ಲ, ಇಡೀ ಕುಟುಂಬದ ಸದಸ್ಯರು ನಿಮ್ಮ ಪರವಾಗಿ ಮಾತಾಡೋದಕ್ಕೆ ರಾಜಣ್ಣ ಅವರು ಸಚಿವ ಸ್ಥಾನವನ್ನು ಕಳ್ಕೊಂಡ್ರು, ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ಬೋದು. ಅದೇ ರೀತಿ ಮುಂದೆ ಆಗುವಂತಹ ರಾಜಕೀಯ ಬೆಳವಣಿಗೆಗಳ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ಯಾವ ರೀತಿಯಾಗಿ ನಾವು ಉಳಿಸ್ಕೊಳ್ಬೇಕು, ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನ ಸಿಗದಂತೆ ಮಾಡಬೇಕು, ಅದರ ಜೊತೆಗೆ
ಪದೇ ಪದೇ ಹೇಳಿಕೆ ಕೊಡ್ತಿರೋದು ಏನಂತ ಹೇಳಿದ್ರೆ ಹೆಚ್ಚುವರಿ DCM ಹುದ್ದೆಗಳು ಸೃಷ್ಟಿ ಆಗಬೇಕು ಅನ್ನುವಂಥದ್ದು, ಜೊತೆಗೆ KPCCಗೆ ಒಬ್ಬ ಫುಲ್ ಟರ್ಮ್ ಅಧ್ಯಕ್ಷರು ಬೇಕು ಅನ್ನುವಂಥ ಒಂದು ವಿಚಾರಗಳೇನಿದಾವೆ, ಈ ವಿಚಾರಗಳು ಆದ್ಯತೆ ಮೇರೆಗೆ ನಾಳೆ ಡಿನ್ನರ್ ಪೊಲಿಟಿಕ್ಸ್ ಅಲ್ಲಿ ಚರ್ಚೆ ಆಗುವಂತ ಒಂದು ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.